ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಶೆಟ್ಟಿ ಪ್ರಹ್ಲಾದ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ಮನೆಗೆ ಬಂದಿದ್ದೇನೆ, ಏನಕ್ಕಂತ ಕೇಳ್ತೀರಾ? ಸೊ ನಮ್ಮ ಮನೆಯಲ್ಲಿ ಇವತ್ತು ಕೊಲೆ ಭೂತ, ಹಾಗಾಗಿ ಆಯ್ತಿದ್ರೆ ಹಸಿರುಸುಳೆಯ ಆಯು ಅಂತ ಅದರಲ್ಲಿ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಚಂದ್ರವತಿ ಶೆಟ್ಟಿ ಅವರಿದ್ದಾರೆ ಇಲ್ಲಿ. ಮತ್ತೆ ಚಂದ್ರವತಿ ಅವರೇ, ಹೇಳಿ ಏನ್ ಅನ್ಸ್ತಾ ಇದೆ ನಿಮ್ಗೆ? ಬೇಗ ಒಂದು ಕಟ್ ಮಾಡಿ ಕೊಟ್ರೆ ಭಾರಿ ಒಳ್ಳೇದಂದ್ರೆ. ನೀವ್ ಯಾರು ಸ್ನಾನ ಮಾಡ್ಲಿ ಇನ್ನು? ಎಲ್ಲರೂ ಮಾಡಿ ಆಯ್ತು. ಹಾ, ಒಳ್ಳೇದು. ನೀನ್ ಹೆಬ್ರಿ ಹೋಗಿ ನಾನು ಸ್ನಾನ ಮಾಡ್ಲಿಲ್ಲ, ಅದಕ್ಕೆ ನಾನು ಹಸಿರನ್ನು ಮುಟ್ಟುದಿಲ್ಲ ಇವತ್ತು. ನೀನ್ ಮತ್ತೆ ಅಭಿ ಹೆಬ್ರಿ ಹೋಗಿ ಈಗ ಕೋಳಿ ತಪ್ಪಕಿತ್ತು. ಹಾ ನೋಡಿ, ನಮ್ಗೊಂದು ಕೆಲಸ ಕೊಟ್ಟಾಯ್ತು. ಹಾ, ಮತ್ತೆ ಮುಂದೆ ಒಂದು ಇವತ್ತಿದ್ದು ಪ್ಲಾನ್ ಎಂತ? ಇವತ್ತಿನ ಪ್ಲಾನ್ ಒಂದು 7-8 ಕೋಳಿ ಕೊಯ್ಕಿತ್ತು. ಕೋಳಿ ಕೊಯ್ದು ಹಲಸಿನ ಕಟ್ ಮಾಡಿ ಕೊಳ್ಕಿತ್ತು. ಅದ್ರ ಮೇಲೆ ದೇವರಿಗೆಲ್ಲ ಪೂಜೆ ಮಾಡೋಕಿತ್ತು. ಭಟ್ರ ಯಾರು? ಭಟ್ರ ಹೆರಿತಲೆ ಮಾವನ. ಎಸ್. ನೀವೆಲ್ಲ ಹೆಲ್ಪಿಂಗ್. ಕಡೆಗೆ ಊಟ ಮಾಡು. ಹೇಳಪ್ಪ ನಿಹಾಲ, ಮತ್ತೆ ವಿಶೇಷ ಎಷ್ಟನೇ ಕ್ಲಾಸ್ ಈಗ? ಥರ್ಡ್ ಸ್ಟ್ಯಾಂಡರ್ಡ್. ಮತ್ತೆ ಬೆಂಗಳೂರು ಚೆನ್ನಾಗಿದೆಯಾ, ಊರು ಚೆನ್ನಾಗಿದೆಯಾ? ಎಲ್ಲೂ ಚೆನ್ನಾಗಿದೆಯಪ್ಪ. ಎಲ್ಲೂ ಚೆನ್ನಾಗಿಲ್ವಾ? ಎರಡು ಚೆನ್ನಾಗಿದೆ ಅಂದಿದ್ದು. ಗಿಲಬೇಡ, ಕೊಲಿಬೂದಿ ಬಗ್ಗೆ ಹೇಳಿ. ಕೊಲಿಬೂತೆ ಅಂತ ಬೆಳಿಗ್ಗೆ ಮಿರ್ಚಿ ಎದ್ದು ತಲೆ ಮಿಂದು ಅಕ್ಕಿ ಎಲ್ಲ ನೆನೆಸಿ ಸೊಳೆ ಎಲ್ಲ ಕೊಡ್ಗೆ ಕೊಯ್ದು ಸೊಳೆ ಆದು ವರ್ಷಕ್ಕೊಂದು ಹಬ್ಬ ಕೊಲಿಬೂತ. ಸೊ ಎಲ್ಲರೂ ಊಟ ಹಾಪುದಲ್ಲ ಕೊಲಿಬೂತಕ್ಕೆ. ಊಟ ಹಾಕುದು, ಮತ್ತೆ ದೇವರಿಗೆಲ್ಲ ಒಂದು ಪೂಜೆ ಮಾಡಿ ಕಾಲೋದಿ ಪೂಜೆ, ಮತ್ತೆ ದೇವರ ಹತ್ರ ಒಂದು ಪ್ರಾರ್ಥನೆ ಇಟ್ಕೊಂಡು ನೆಕ್ಸ್ಟ್ ವರ್ಷದವರೆಗೂ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಆಮೇಲೆ ಎಲ್ಲರಿಗೆ ವಾದದಿ ಬಂದರಿಗೆ ಪರವರಾಗಿದ್ದರಿಗೆ ಹಣಕಾಸು ಸಂಪಾದನೆ, ಆಯುಷ, ಆರೋಗ್ಯ, ಸಂಪತ್ತು ಎಲ್ಲ ಬರ್ಲಿ, ಈ ಸಂಸಾರ ಒಳ್ಳೇದಾಯ್ಲಿ, ಎಲ್ಲರಿಗೂ ಒಳ್ಳೇದಾಯ್ಲಿ ಅಂದಲ್ಲ. ಮಾಮಿ ಮತ್ತೆ ವಿಶೇಷ ಮಾಮಿ ಹೇಳ್ಬೇಕು, ಹೇಳಿ. ನಾನೆಂತ ಇಲ್ಲ ಹೇಳಿ ಅಷ್ಟೇ. ನೋಡಿ ನಮ್ಮ ಪೈಲ್ವಾನ್ ಪಾಪಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಇವರು ದೊಡ್ಡ ಯೂಟ್ಯೂಬ್ ಫೇಮಸ್. ನೋಡಿ ಇಲ್ಲಿ ಓತಿಕೆ ಅಂತ ಖ್ಯಾತವನ್ನು ಹುಡುಕ್ತಾ ಹೊರಟಿದೆ. ನಾನೀಗ ಹೊರಟಿದೆ ಹೆಬ್ರಿಗೆ. ಆಂಟಿ ಅಂತದ್ದು ಕೋಳಿ ದಪ್ಪ ಕೇಳ್ತಿದ್ರಿ, ಮಾರಿ ಬೆಳಗಾತಿಂದ ಚಾರಿ ಮಾಡ್ತಿದ್ದೀರಿ, ತಕೊಂಬರ ದುಡ್ಡು ಅಂತ ಹೇಳಿ. ಕಾಣಿ, ನಿಮ್ಗೆ ಯಾರಿಗಾರು ದುಡ್ಡು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಆಯ್ನ ಯಾಕ? ಫ್ಯಾನ್ ಬೇಕಂದ್ರೆ ಫ್ಯಾನ್ ತಗೊಳ್ಳಿ. ಫ್ಯಾನ್ ಬೇಕಾದ್ರೆ ಫ್ಯಾನ್ ತಗೊಳ್ಳಿ. ಸೊ ನಾನು ಮತ್ತೆ ತಮ್ಮ ಕೋಳಿ ತರ್ಲಿಕ್ಕಂತ ಹೇಳಿ ಸೀದಾ ಹೆಬ್ರಿಗೆ ಹೊರಡ್ತಾ ಇದ್ದ. ಎಂಥದ್ದು ಹೇಳಿ, ನಮ್ಮ ಕಾಡಿನ ದಾರಿಯಲ್ಲಿ ಹೋಗ್ತಾ ಇರುವಾಗ ನಮ್ಗೆ ಖುಷಿ ಆಗೋದು ಅಂತಂದರೆ ಆ ದಾರಿ ಮತ್ತು ಸುತ್ತ ಇರುವಂಥ ಕಾಡು. ಸೊ ಹಾಗೆ ನಾವು ಬರಬೇಕಾದ್ರೆ ನಮ್ಮ ಆಗುಂಬೆ ಘಾಟಿ ನಮ್ಮನ್ನ ಕರಿತಾ ಇತ್ತು, ಬನ್ರಪ್ಪ ಈ ಕಡೆನೂ ನಮ್ಮನ್ನು ಮಾತಾಡ್ಸಿ ಅಂತ ಹೇಳ್ತಿತ್ತು. ಸೊ ನಾನು ಬಂದೆ ಸೋಮೇಶ್ವರಕ್ಕೆ. ನನ್ನ ಫ್ರೆಂಡ್ ಜೈರಮ್ಮ 10 ವರ್ಷ ಆದ್ಮೇಲೆ ಸಿಕ್ಕಿದ. ಮತ್ತೆ ಅದನ್ನು ನಾಚಿಕೆ ಮಾಡ್ತಾ, ಮೊದಲು ನಾಚಿಕೆ ಮಾಡಿ ಹಿಂಗಿದ್ದ. ಜೈರಮ್ಮ ಬಡ್ಡಿ ಮಗ ಮದುವೆ ಇದೆ, ಒಂದು ಮಾತು ಹೇಳ. ಈಗ ಹೇಳ್ತಾ ಮೆಲ್ಲ, ನನ್ನ ಮದುವೆ ಆಯ್ತು ಅಂತ ಹೇಳ್ತಾ. ಕಂಗ್ರ್ಯಾಚುಲೇಷನ್, ವಿಶ್ ಮಾಡಿ. ಬಾಯ್ ಮೇಡ. ಬಾಯ್ ಎಂತ ಹೇಳ್ತೆ? ಎಂತ ಭಯಂಕರ ಬ್ಲಶ್ ಹಾಕ. ಮೊದಲು ಹಿಂಗೆ ನಾಚಿಕೆ ಮಾಡ್ತಿದ್ದ, ಮಾತಾಡೋದು. ಈಗ ಮಾತ್ರ ನಾಚಿಕೆ ಮಾಡಿ ಒಂದು ಮದುವೆ ಇದೆ ಮಾತ್ರ. ಜಯರಾಮ ನಾನು ಒಟ್ಟಿಗೆ ಹೆಬ್ರಿ ಹಾಸ್ಟೆಲಲ್ಲಿದ್ವಿ. ಸೊ ತುಂಬ ವರ್ಷಗಳ ನಂತರ ಮೀಟ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನಾನು ಸೋಮೇಶ್ವರದಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಸೀದಾ ಹೆಬ್ರಿ ಕಡೆ ಹೊರಟೆ. ಹೂವಿನ ಅಂಗಡಿಯಲ್ಲಿ ಹೂವನ್ನು ತಗೊಂಡು ಸೀದಾ ಕೋಳಿ ಫಾರ್ಮ್ ಕಡೆ ಬಂದೆ. ಕೋಳಿ ಫಾರ್ಮಲ್ಲಿ ಒಳ್ಳೆ ರೇಷನ್ ತಗೊಳ್ಳಿಕ್ಕೆ ನಿಂತಾಗೆ ಜನ ನಿಂತಿದ್ರು. ಅದು ಏನಂತ ಹೇಳಿದರೆ, ನನ್ನ ಪ್ರಕಾರ ಆ ದಿನ ಎಲ್ಲರ ಮನೇಲೂ ಕೊಲೆಭೂತ ಆಗಿತ್ತೇನೋ, ಅದಕ್ಕೋಸ್ಕರ ಎಲ್ಲ ನೋಡಿದ್ರು ಕೋಳಿ 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 ಅಂತ ಇದ್ರು. ಸೊ ನಮಗೆ ಬೇಕಾಗಿದ್ದದ್ದು ಊರು ಕೋಳಿ, ಹಾಗಾಗಿ ಒಂದು 8 ಕೋಳಿಯನ್ನು ನಾವು ಹೇಳಿದ್ವಿ. ಸೊ ಹೆಬ್ರಿಯಿಂದ ಮನೆ ಬಂದಾಯ್ತು. ಈಗ ಮನೆ ಇಲ್ಲಿ ಪಾಪತಿ ನೆಂಟ್ರೆಲ್ಲ ಇದ್ದೀರ. ಕಾಮ ಅಂದ್ರೆ ಈಚೆ ಪಾಪತಿ ಯಾರು ಗೊತ್ತಾ? ನಮ್ಮ ಅಮೃತಕ್ಕ. ಇಲ್ಕಣಿ ಮತ್ತೆ ಅಮೃತಕ್ಕ ವಿಶೇಷ. ನನ್ನ ಮಗನ ಆಗಡಿಂದ ಹೆಸರು ಕರೆದೆ. ಮತ್ತೆ ವಿಶೇಷ? ನಾವು ಚೆನ್ನಾಗಿದ್ದೇನೆ, ಹೇಗಿದ್ದೀರಾ? ಸುಮಾರು ದಿನ ಇದ್ದೀರಾ? ಮತ್ತೆ ವಿಶೇಷ ಹೇಳಿ. ಕಾಲಾದಿ ಭೋಗ, ಜಕ್ನಿ ಅಂತಾರೆ. ಇವತ್ತು ಹಂಗಾರೆ ಬ್ಯಾಟಿಂಗ್ ಒಳ್ಳೆ ಮಾಡ್ಕೇವತ್ತು. ಒಳ್ಳೆ ಅಡ್ಗೆ, ನಿಮ್ದು ಅಡ್ಗೆ ಎಲ್ಲ ತಿಂದ ಸುಮಾರು ದಿನ ಆಯ್ತು. ವರ್ಷಕ್ಕೆ ಒಂದ್ಸಲ ಇವತ್ತೆಲ್ಲ ಅಡ್ಗೆ ತಿನ್ಲಕ್ ನಮ್ಗೆ.
ಅಮ್ಮನವರಿಗೆ ಹಂಗೆ ಮಕ್ಕಳು ಎಂತ ಕುಡಿದಿದ್ರೆ ಡೌಟ್ ಹೆಂಗೆ ಆಲ್ಕೋಹಾಲ್ ಕುಡಿತಿದ್ರೆ ಮಿಸ್ ಅಂದೇಳಿ ಇದೆಲ್ಲ ಕುಡಿಬೇಡಿ ಮಕ್ಕಳೇ ಭಾಷೆ ಇಲ್ಲ ಯಾರಿಗೆ ಅದು ನಂಗ ಕಣಿ ನನ್ನ ತಮ್ಮ ನನಗೆ ಕಲ್ಲಂಗಡಿ ಕೊಟ್ಟಿದ ಮುದ್ದಿನ ತಮ್ಮ ನೀವೊಬ್ಬ ಇದ್ದ ಕಣಿ ತಿನ್ಸಂದ್ರೆ ತಿನ್ಸೋದಿಲ್ಲ ಇವ್ರು ಗುರ್ತಾವಿದ್ಯಾ ಇವ್ರದ ಕ್ಯಾಮೆರಾ ಸೈಸ್ ಅನುಷ್ಕಾ ಬಾ ಏನ್ ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ವಾಟ್ಸ್ಆಪ್ ಗೈಸ್ ವೆಲ್ಕಮ್ ಟು ಅವರ್ ಚಾನೆಲ್ ನಮ್ಮ ಪ್ರಾಲದನ ನಮ್ಮ ಅಣ್ಣ ಅಣ್ಣ ಏ ನಮಸ್ಕಾರ ಅಣ್ಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಟಾರ್ಗೆಟ್ ಟಾರ್ಗೆಟ್ 500 ಸಬ್ಸ್ಕ್ರೈಬರ್ಸ್ ಕಡೆಗೆ ಟಾರ್ಗೆಟ್ ಹೇಳ ಇನ್ನೊಂದು ಹೇಳ ಟಾರ್ಗೆಟ್ 500 ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ ಅಲ್ಲ ಇನ್ನೊಂದು ಹೇಳ ಸರಿಯಾಗಿ ಹೇಳು ಹೇಳು ಸೊ ಪ್ಲೀಸ್ ಸರಕ ವಾಟೆವರ್ నాకు ఇంట్రెస్ట్ పోయింది ನಮಸ್ಕಾರ ಮತ್ತೆ ಆಂಟಿ ವಿಶೇಷ ಇವ್ರು ನಮ್ಮ ಚಿಕ್ಕಮ್ಮ ಅಭಿಷೇಕ್ ನಮ್ಮ ಅಭಿಷೇಕ್ ಅಂದ್ರೆ ಅವನು ಅಭಿಷೇಕ್ ಅಂದ್ರೆ ಇವನು ಅನುಷ್ಕಾ ಅಂದ್ರೆ ಇವಳು ಎಲ್ಲ ಈಗ ಆಡ್ ಆಯ್ತು ನಾವೇ ನಿಮ್ ಗೈಸ್ ನಿಮ್ ಫ್ರೆಂಡ್ಸ್ ಯಾರೇ ನೋಡ್ತಿರ್ತಾರೋ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಣ್ಣೆಲ್ಲ ಸಣ್ಣದಾಯ್ತಾ ಸಾಕಿ ಆಫ್ ರೋಡಿಂಗ್ ಸೊ ಈ ದಾರಿ ಎಲ್ಲ ನೋಡಿ ನಮ್ಮ ಊರಲ್ಲಿ ಮಾತ್ರ ಸಿಗೋದು ಒಳ್ಳೆ ಉಂಟಲ್ಲ ನೋಡಿ ದಟ್ಟವಾದ ಅರಣ್ಯ ಇಲ್ಲಿ ಎಲ್ಲ ರೀತಿಯ ಮರಗಳುಂಟು ಎಲ್ಲ ರೀತಿಯ ಪ್ರಾಣಿಗಳುಂಟು ಇದು ನೋಡಿ ಬೆದಿರು ನಾಗರ ಬೆತ್ತ ಹೊಡಿತಾ ಇದ್ರು ಶಾಲೆಯಲ್ಲಿ ಭಟ್ರೆ 3 ಜನ ಐತಿ ಇವತ್ತು ಕಾಣಿಕೆ ಎಲ್ಲ ಜಾಸ್ತಿ ಹಾಕಕ್ ನೀವು ಫೋನ್ ಪೇಯಾ ನೀವು ಎಷ್ಟು ಬೇಕಾದ್ರೂ ಮಾಡಿ ಜಾಸ್ತಿ ಮಾಡಿದಷ್ಟು ಖುಷಿ ನಮಗೆ ಎಂತ ಹೇಳ್ತೀರಿ ಅಲ್ಲ 3 ಜನ ಭಟ್ರು ಇತ್ತು ಪೂಜೆ ಎಲ್ಲ ಭಯಂಕರ ಇತ್ತು ಇವತ್ತು ಕೆಳಪತಿ ಪೂಜೆ ಮಾಡೋದಿತ್ತಲ್ಲ ಬೇಗ ಬೇಗ ಎಲ್ಲ ರೆಡಿ ಬನ್ನಿ ಸೊ ಈಗ ಪೂಜೆ ಸ್ಟಾರ್ಟ್ ಆಯಿತು ಹಲಸಿನ ಎಲೆ ತಗೊಂಡು ಗಂಧ ಎಲ್ಲ ತೆಗೆದಲಿಕ್ಕಿದೆ ಇದ್ದ ಸೊ ಅದಕ್ಕೆ ಹಲಸಿನ ಎಲೆ ತರಲಿಕ್ಕೆ ಬಂದೆ ಅಜ್ಜಿ ಹೇಳಿದರು 5 ಎಲೆ ತಗೊಂಡು ಬಾ ಅಂತ ಹೆಂಗಿದೆ ಮೈನಣ್ಣು ಸೂಪರ್ ತೋರ್ಸ ಬೇಕಾ ತಗೊಳ್ಳಿ ವರ್ಷದ ಕೊಲೆ ಬಿಡ್ತೇವೆ ಇವತ್ತು ಸೊ ನಮ್ಮ ಮನೆಯಲ್ಲಿ ದೈವ ದೇವರುಗಳಿಗೆ ಪೂಜೆ ಮಾಡಲಿಕ್ಕೆ ಉಂಟು ಆಮೇಲೆ ಪೂಜೆ ಸ್ಟಾರ್ಟ್ ಆಯ್ತು ಬಾ ಅಯ್ಯಪ್ಪ ಕೆಳಗಡೆ ಹೋಗ್ಬೇಕು ಈಗ ಹೊಟ್ಟಿದ್ದ ಕೆಳಗಡೆ ಬಾಮಿಂದ ನಿಲ್ತಾ ಇದ್ದೀನಿ ಏ ನಿಂದು ಚಾನಲ್ ಹೆಸರೇನಪ್ಪ ಸಂಜಯ್ 2011 ನೋಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಗಂಡೆ ಈಗ ಸ್ಟಾರ್ಟ್ ಮಾಡೋದಷ್ಟೇ ಎಲ್ಲ ದೈವ ದೇವರಿಗಳಿಗೆಲ್ಲ ಪೂಜೆ ಮಾಡಿ ಆಮೇಲೆ ಸಂಜೆ ಕೋಳಿ ಕೊಯ್ಲಿಕ್ಕೆ ಸೊ ಕೋಳಿ ಕುಯ್ದಾದ್ಮೇಲೆ ಎಂಥ ಪದ್ಧತಿ ಅಂತ ಹೇಳಿದರೆ ಎಲ್ಲರೂ ಒಟ್ಟಾಗಿ ಕೋಳಿ ಚುಪ್ಪಡ ಎಲ್ಲ ಒಟ್ಟುದು ಆಮೇಲೆ ಪದಾರ್ಥ ಎಲ್ಲ ಮಾಡೋದು ಪದಾರ್ಥ ಮಾಡಿ ಆದಮೇಲೆ ಅಂತ ಅಂದರೆ ಮಿಸೈಲ್ ಹಾಕ್ಲಿಕ್ಕಿದೆ ಆ ಮಿಸೈಲೆಲ್ಲ ಹಾಕಿ ಆದಮೇಲೆ ಎಲ್ಲರದ್ದು ಬ್ಯಾಟಿಂಗ್ ಅಲ್ಲಿ ತನಕ ನಾವು ನೋಡ್ತಾ ಇರಬೇಕಷ್ಟೇ ಪೂಜೆ ಮಾಡೋಣ ಮತ್ತೆ ಸಿಗೋಣ ನಾನು ಮತ್ತು ತಮ್ಮ ಫಸ್ಟಿಗೆ ಬಂದು ನಮ್ಮ ಧೂಮಾವತಿ ದೈವ ದೇವರದ್ದು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಫಸ್ಟಿಗೆ ಕ್ಲೀನೆಲ್ಲ ಮಾಡ್ಕೊಂಡ್ವಿ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ವಿದ್ಯಾಬುದ್ಧಿಲಿ ಯಾವಾರ್ದಂಗೆ ಎಲ್ಲದಂಗೂ ಒಳ್ಳೇದಾಗಿ ಉತ್ತರೋತ್ತರ ಅಭಿವೃದ್ಧಿ ಸಿಗಲಿ ನಮಗೆಲ್ಲರಿಗೂ ಅಂತ ಧೂಮಾವತಿಯಲ್ಲಿ ಪ್ರಾರ್ಥನೆ.
ಭಕ್ತಿ ಮಾಡ್ಬೇಕ ದೇವ್ರ ಹತ್ರ ಬಂದು. ಮನಿ ಮುಟ್ಬೇಡ, ಭಟ್ರು ಬಂದ್ರ. ಮೊದಲಿಗೆ ನಮ್ಮ ಜಾಗ ದೈವವಾದಂತಹ ಧೂಮಾವತಿಗೆ ಪೂಜೆ ಮಾಡಿ ನಂತರ ನಾವು ಮನೆ ದೈವವಾದ ಪಂಜುರ್ಲಿ ದಾರಂಬಲಹಳ್ಳಿ ಪಡಿಕಂದೆ ದುಗ್ಗಲಾಯ ದೈವಕ್ಕೆ ಪೂಜೆ ಮಾಡಲಿಕ್ಕೆ ಎಲ್ಲರೂ ಸೇರಿದ್ವಿ. ನಾನು ಮತ್ತು ತಮ್ಮ ಇಬ್ಬರು ಮಾವಂಗೆ ಪೂಜೆ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ವಿ. ಹಾಗೆ ರಾಹುಗೆ ಬಣ್ಣವನ್ನು ಕೆತ್ತಿ ಇಟ್ವಿ. ಹಾಗೆ ನಮ್ಮ ಮನೆ ದೇವರಿಗೆ ಕೂಡ ಬಣ್ಣವನ್ನೆಲ್ಲ ಕೆತ್ತಿ ಇಟ್ವಿ. ಹಾಗೆ ನಮ್ಮ ತಮ್ಮ ಏನು ಮಾಡ್ತಾರಪ್ಪ ಅಂತ ಹೇಳಿ ತುಂಬ ಆಶ್ಚರ್ಯವಾಗಿ ನೋಡ್ತಾ ಇದ್ದ. ಆಮೇಲೆ ಪಂಚಕಜ್ಜೆ ಮಾಡಲಿಕ್ಕೆ ಕಾಯನ್ನು ಒಡೆದು ತೆಂಗಿನಕಾಯನ್ನು ನಾನು ತುರಿದು ಅವಲಕ್ಕಿಯನ್ನು ಎಲ್ಲ ಕಲಿಸ್ಲಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಬೆಲ್ಲವನ್ನು ಗುದ್ದು ಎಲ್ಲ ರೆಡಿ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಾದರು. ನಮ್ಮ ಉಡುಪಿ ಕುಂದಾಪುರದಲ್ಲಿ ತಂಬಿಲ, ಕೊಲೆಬೂತ, ಜಕ್ಕಣಿ ಹೀಗೆಲ್ಲ ಕರಿತೇವೆ. ಸೊ ಇದೇನಂತ ಹೇಳಿದರೆ ವರ್ಷದಲ್ಲಿ ಒಂದು ಸಲ ನಾವು ದೈವಕ್ಕೆ ಬಿಟ್ಟಂಥ ಕೋಳಿಯನ್ನು ದೈವದ ಮುಂದೆ ಕೊಯ್ದು ನಮ್ಮ ಹಿರಿಯರೆಲ್ಲರೂ ಒಟ್ಟಾಗಿ ಅಡುಗೆಯನ್ನು ಮಾಡಿ ನಮ್ಮ ಪೂರ್ವಜರಿಗೆ ಬಡಿಸುವಂಥ ಒಂದು ಪದ್ಧತಿ. ಪೂಜೆ ಎಲ್ಲ ಮಾಡಿ ಆದ ನಂತರ ನಮ್ಮ ದೈವಕ್ಕೆ ಬಿಟ್ಟಂಥ ಕೋಳಿಯನ್ನೆಲ್ಲ ಎಲ್ಲರೂ ತಂದು ರಾಶಿ ಹಾಕಿದ್ರು. ತುಂಬ ಒಂದು 13ಕ್ಕಿಂತ ಜಾಸ್ತಿ ಕೋಳಿ ಇತ್ತು. ಮತ್ತು ಕೋಳಿ ಕೊಯ್ಲಿಕ್ಕೆ ಅಜ್ಜನವರು ಇಲ್ಲದೆ ಇರುವ ಕಾರಣ ನಾನು ಮತ್ತು ಚಿಕ್ಕಪ್ಪ ಕೊಯ್ಬೇಕಾಯಿತು. ಸೊ ನಾನೆಂತ ಮಾಡಿದೆ ಅಂತ ಹೇಳಿದರೆ ಕತ್ತಿ ತಗೊಂಡು ಕೋಳಿಯನ್ನೆಲ್ಲ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಒಂದು ಸಲ ನಾನು ಕೋಳಿ ಕೊಯ್ದಾದ ನಂತರ ನನಗೆ ಮತ್ತೆ ಒಳಗಡೆ ಹೋಗಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಮಡಿಯಲ್ಲಿರಬೇಕು. ಹಾಗಾಗಿ ಆಮೇಲೆ ಕೋಳಿ ಕೊಯ್ದವರಿಗೆ ಹಾಗೂ ಕೊಯ್ದ ಕೋಳಿಗೂ ಮತ್ತು ಕತ್ತಿಗೆ ಎಲ್ಲ ತೀರ್ಥವನ್ನು ಹಾಕಿ ಕೊನೆಯದಾಗಿ ದೇವರಿಗೆ ಒಂದು ಮಂಗಳಾರತಿ ಮಾಡಿ ಅಜ್ಜಿ ಹತ್ರ ಬೇಡ್ಕೊಳ್ಳಿಕ್ಕೆ ಹೇಳಿ. ಹೊಡೆದು ಕಾಯಿಲೆ ಇಟ್ಟು ಸುತ್ತಿಗೆಲ್ಲಿ ಬೋಳ್ಸಲ್ಕೊಂದಿರ್ದಂಗ ಶಾಸ್ತ್ರ ತಪ್ಪಿದ್ವಿ ಹೋದಿಗೆ ಸ್ವಾಮಿ ಎಲ್ಲರೂ ಎಡೆಬಿಸಾಲಿ ಬರ್ತಾರೆ. ಪೂಜೆ ಆಯ್ತು, ಕೋಳಿ ಕುಯ್ದು ಆಯ್ತು, ಇನ್ನು ತಕೊಂಡು ಚುಪ್ಪಡ ಒಟ್ಟರೆ ಆಯ್ತು. ಚುಪ್ಪಡ ಒಟ್ಟಿ ಆಮೇಲೆ ಕಡೆ ಮಿಸಾಲ್ ಹಾಕಿ ಒಳ್ಳೆ ಮಾಡಿ ಊಟ. ಪ್ಯಾರಿ ಸಮಾಜ್ಗೆ ಕೋಳಿ ಹಿಡ್ಕೊಂಡು ನೀರು ಇಪ್ಪದಿ, ನಂಗೆ ಎಂತ ಟೆನ್ಷನ್ ಮಾರೆ. ಟ್ರೈ ದಿಸ್ ಒನ್. चीटिंग 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 करता है तू. ಈಗ ಕಾಣಿ ಚಿಕ್ಕಪ್ಪ, ಕಾಣಿ ಕೋಳಿ ಚುಪ್ಪಡ ಹೊಡ್ಸಿದ್ರು. ಮತ್ತೆ ಚಿಕ್ಕಪ್ಪ ಹೇಳಿ ಹೆಂಗೆ ಅಕ್ಕ, ಎಂತ ಕೋಳಿ ಜೋರಿತ್ತ? ಕೋಳಿ ಗೊತ್ತ ಮಾಡ್ರಿ ಮಾಡಿರಿ ಕೋಳಿನ, ಎಂತ ಗತಿ ಈಗ ಎಂತ ಎಲ್ಲ ಚಿಪ್ಪೆ ಹೊಡ್ಸಿದ ಚಿಕ್ಕಪ್ಪ? ಮತ್ತೆ ಹೆಂಗೆ ಅಜ್ಜ ಹೇಳಿ, ಅಜ್ಜ ಏನ ಎಂತ ಮಾಡ್ತಿದ್ರಿ? ಅಯ್ಯೋ ನೀವು ಅದ್ರ ಅಲ್ಲ ಅಲ್ಲ ನೀವು ಸೌಕರ್ ಮಂದಿ ಟಿವಿ ಎಲ್ಲ ನೋಡ್ತೀರಾ, ಮೊಬೈಲ್ ಅಲ್ಲಿ ನೋಡ್ತೀರಾ, ನಾವೆಲ್ಲ ಇಲ್ಲಿ ಹೇಳ್ಬೇಕು. ವಾ ವಾ ಏನಲ್ಲೇ ಏನೋ ಹೊಡೆದು ವಯಸ್ಸ ಎಲ್ಲ ಕುಯ್ದಾಯ್ತು. ಈಗ ರಪ್ಪ ರಪ್ಪ ಕೋಳಿ ಚುಪ್ಪಡ ಒಟ್ಟಿಗೆ ಕತ್ಲ ಹಬ್ಬದ್ರೊಳಗಡೆ ಸುಮಾರು ಒಂದು 15-16 ಕೋಳಿ ಇತ್ತು. ಸಣ್ಣ ಮಕ್ಕಳೆಲ್ಲ ಕೋಳಿ ಇಟ್ಕೊಂಡ್ರೆ ರೆಡಿ ಆಯ್ರಿ. ಈಗ ಅಭಿಷೇಕ್ ಹೆಂಗೆ? ಮತ್ತೆ ಎಲ್ಲ ಫಾಸ್ಟ್ ಇದ್ರಲ್ಲ, ಎಂತ ಎಂಜಾಯಿಂಗ್. ಪಾಪ ಕೋಳಿನ ಮರ್ಡರ್ ಮಾಡಿ ನಾವು ಎಂಜಾಯ್ ಮಾಡ್ತಿದ್ದಂತಿದ್ರ ಅಕ್ಕ. ಯಾರ ಕೊಳಸೋರ್ ಇದ್ರ समझ रहे हो ಬಿಸ್ತಿರಿಲ್ಲ ರೈಟ್ ಇವ್ರೆ ಕೋಳಿ ಚಿಪ್ಪಡ ಎಲ್ಲ ಓಡಿಸಿ ಕಾಂಟ್ರಾಕ್ಟ್ ವಹಿಸ್ಕೊಂಡವ್ರೆ.
ಕೋಳಿ ಎಲ್ಲ ಮುಟ್ಟುದಿಲ್ಲ ಅವರು. ಯಾರ ಅವ್ರು ಇಂಜೆಕ್ಷನ್ ಹಾಕ್ತಾರೆ. ಸತ್ತೋಯ್ತು ಮರೆ ಕೋಳಿ, ಸತ್ತೋದು ಕೋಳಿ ಹೇಗೆ ಹೋಗುತ್ತಾ? ತಿನ್ನು ಆನಿತ್ತೆ ಕಾಲಿಂದ ಕಣಿ. ನಾನು ಮತ್ತೆ ತಮ್ಮನವರೆಲ್ಲ ಸೇರಿ, ಚಿಕ್ಕಪ್ಪನವರೆಲ್ಲ ಸೇರಿ ಕೋಳಿ ಚುಪ್ಪಡವನ್ನೆಲ್ಲ ಒಟ್ಟಿದ್ವಿ. ಅದು ನಮ್ಮ ಸಣ್ಣ ತಮ್ಮ ಇದ್ದಾನಲ್ಲ ಅದ್ವಿಕ, ಅವ ಅಂತೂ ಫುಲ್ಲು ಎಕ್ಸ್ಪರ್ಟ್ ಇದರಲ್ಲಿ. ಯಾವುದಕ್ಕೂ ಬೆಂಕಿಗೆ ಕೋಳಿ ಎಂತಕ್ಕೆ ಎದುರುದಿಲ್ಲ ಅವನು. ಅಮ್ಮನವರು ಮತ್ತೆ ಚಿಕ್ಕಮ್ಮನವರೆಲ್ಲ ಒಳಗಡೆಯಿಂದ ಅಡಿಗೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ರು. ಆಯ್ತಾ ಮತ್ತೆ ಏನ ಈಶಾನಿ ತೋರ್ಸು. ಓ ಕಣಿ ಎಲ್ಲ ಚಿಣಿಪಿಣಿಗಳು. ಯಾರು ಗೊತ್ತಾ? RCB ಪುಷ್ಪ ಚುಕ್ಕಂಗನ ಮೇಳ RCB. ಫೈನಲ್ ಕೋಳಿ ಇನ್ನು ಕೊಚ್ಚುವುದು ತಿನ್ನುವುದು ಅಷ್ಟೇ. ನಾವು ಬೇರೆ ಏನು ಕೆಲಸ ಮಾಡೋಕೆ ಹೋಗಲ್ಲ ಇನ್ನು. ಆಯ್ತಾ? ಹಲಸಿನ ಹಣ್ಣಿನ ಕಡುಬು ಉಂಟು, ಉದ್ದಿನ ಇಡ್ಲಿ ಉಂಟು, ನೀರು ದೋಸೆ ಉಂಟು, ಗೋಳಿ ಬಜೆ ಸಾಂಬಾರು ಉಂಟು. ಅದು ಯಾವ್ದು ಬೇಕಾದ್ರೂ ತಿನ್ಬೋದು. ನಮ್ದೆಲ್ಲ ಪರಿಸ್ಥಿತಿ ಹಾಗೆ ನಮ್ದಿಲ್ಲಿ ಸಂಪ್ರದಾಯ. ಆಯ್ತಾ? कैसा लगा मेरा मजाक? ನಾವೆಲ್ಲ ವಾಕಿಂಗ್ ಹೋಗ್ತೀವಿ, ನೀವು ಬರ್ತೀರ ನಮ್ಮನ್ನು. ನಮಸ್ತೆ ಬ್ರೋ. ಕೋಳಿ ಕಟ್ ಮಾಡೋದು ಹಿಂಗೆ ಅಂದ್ರೆ ನಮಗೆಲ್ಲ ಹಿರಿಯರು ಹೇಳಿಕೊಟ್ಟಂತೆ ನಾವು ಮಾಡ್ತಾ ಇದ್ದೇವೆ. ಬಲ್ಲಣ್ಣ ಕೋಳಿ ಕೊಯ್ತಿದ್ದಾರೆ ಪಾರ್ಟಿಗೆ. ವರ್ಷಕ್ಕೊಂದು ಭೋಗ. ಬನ್ನಿ ಬಲ್ಲಣ್ಣ. ಹಾಯ್ ಏ ನನ್ನ ಫ್ರೆಂಡ್ ಇಬ್ರು ಬತ್ರ. ಹಾಯ್ ಹಾಯ್ ಚಿಕ್ಕಪ್ಪ. ಏ ಮಕ್ಕಳೇ ಹಾಯ್ ಮಾಡ್ರು. ನೇಷಣ ಮಣಿಯಮ್ಸ್ ಎತ್ತಿ ಕೈ ಎತ್ತಿ. ನಿಮ್ದು ನಿಮ್ ಕೋಳಿ ಪದಾರ್ಥ ಕೈ ಎತ್ತಕ್ಕೆ. ಹಾಯ್ 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 ಚಿಕ್ಕಪ್ಪ. ಚಿಕ್ಕಪ್ಪ ಹಾ ಎತ್ತರ ಕೈ ಎತ್ತರ ಹುಡುಗ್ರ. ಏನ್ ಹೆಸರು? ಪ್ರಣಮ್. ಒಳ್ಳೆ ಹೆಸರು. ನಿಂದು? ಸೂಪರ್. ಹೌ ಆರ್ ಯು? ನೋಡಿ ನಮ್ಮ ಹಿರಿಯರೆಲ್ಲ ಇಲ್ಲಿ ಕೂತಿದ್ದಾರೆ. ಎಂತದ ಬ್ಯಾಟಿಂಗ್ ಮಾಡ್ತೈತೆ. ಹಾ ಒಳ್ಳೆ ವಿಷಯ. ಎಷ್ಟು ಹೊಡೆದ್ರಿ? 6 4 4 RCB ಪಾರ್ಟಿ ನಮ್ದು ಇವತ್ತು. ನೋಡಿ RCB ವಿನ್ ಆಗಿದ್ದಕ್ಕೆ ಹರ್ಷಿಲ್ ಪಾರ್ಟಿ ಮಾಡ್ತಿದ್ದಾನೆ. ಡ್ಯಾನ್ಸರ್ ಈಶಾನಿ. ಹೌ ಆರ್ ಯು? ನಮಸ್ತೆ. ಹೆಂಗಿದ್ಯಾ? ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಊಟ ಹೆಂಗಾಯ್ತು? ಬೊಂಬಾಟ್ ವಚನ. ಹೆಂಗೆ? ಸೂಪರ್ ಆಯ್ತು. ಊಟ ಹೆಂಗಾಯ್ತು? ಸೂಪರ್. ಇವತ್ತು RCB ಊಟ ಸೂಪರ್ ಸಕ್ಕತ್ತಾಯ್ತು. RCB ಮ್ಯಾಚ್ ಊಟ. ಕಲವುದು ಊಟ ಹೆಂಗಾಯ್ತು? ತುಂಬಾ ಸೂಪರ್ ಆಯ್ತು. ಹೆಂಗಾಯ್ತು? ಸೂಪರ್ ಸೂಪರ್. ಊಟ ಹೆಂಗಾಯ್ತು? ಸೂಪರ್. ಮನೆ ಗಂಡು ಮಗು ಹೆಣ್ಣು ಮಗು ಎಂತ ಜಾಸ್ತಿ ಕೆಲಸ ಮಾಡಿ. ಏಯ್ ನನ್ನ ಮಗನೇ ನೀನ್ ಮಾಡ ಎಲ್ಲ ಮಾಡಿಸ್ತೀಯ. ನವೀನ್ ಎಂಟ್ರಿಗೆ ಎಲ್ಲ ಎಲ್ಲ ವಿಡಿಯೋ ಮಾಡ್ತಿದ್ದೆ. ಶಶಿ ಬಾ. ಯೂಸ್ ಮಾಡ ನಮ್ಮ ಮುಖ್ಯ ಅತಿಥಿಯವರು. ಬನ್ನಿ ಹಾಯ್ ಬನ್ನಿ. ನಾವು ಫೋನ್ ಮಾಡಿ ನಿಮಗೆ ಕೊಡಿ ಬತ್ತಿ ನೀನು ಮಾರ ಬನ್ನಿ. ಅಡ್ಡಿಲ್ಲ ಕಡ್ಬೋದಿಮ್ಮ ಬಾ. ಬನ್ನಿ ಹಳಸಿನ ಕಡುಬು. ನಮ್ಮ ಫ್ರೆಂಡ್ ಇವರು ಶಶಿ, ರಾಘು ಅವರು ಮತ್ತೆ ನವೀನ್ ನಮ್ಮ ಮಗ. ಕೊಲಬುದ್ದಿಗೆ ನವೀನ ಮತ್ತೆ ಶಶಿ ಅವರೆಲ್ಲ ಬಂದಿದ್ದೀರಾ. ಹಂಗೆ ಈ ಕಡೆ ಒಟ್ಟಿಗೆ ಊಟ ಮಾಡ್ತೆ. ಕಡಿಮೆ ಮಾಡಿದಿನ ಎದ್ದು ನಾನು ಸರಳ ದೊಡ್ಡ ಮನೆಗೆ ಹೋದೆ. ಎಂತಕ್ಕಂತಕ್ಕೆ ಅಂದ್ರೆ ಅಲ್ಲಿ ಜಮ್ಮು ಜಾಮ್ ತಿರ್ಲಿಕ್ಕೆ ಹೋದಾಯ್ತಾ.
ನೋಡಿ ಜಾಮು ನಮ್ಮ ಕಡೆ ಭಾರಿ ಫೇಮಸ್, ತುಂಬಾ ಕಡಿಮೆ ಸಿಕ್ಕಿದಲ್ಲಿ ಮಾತ್ರ ನಾವಿಲ್ಲಿ ಬರೋ ತಿನ್ಬೇಕಂತ ಆದ್ರೆ. ಸೊ ಇದಕ್ಕೆ ಉಪ್ಪಾಗಿ ತಿನ್ಬೇಕು, ಒಳ್ಳೆ ಆಗ್ತದೆ. ಕೂಡ ಹೀಗೆ ಸೈಡಿಗೆ ತೆಗೆದು ಉಗಿಬೇಕು, ಹೀಗೆ ಹಾಕ್ಬೇಕಾಯ್ತಾ. ಸೂಪರ್, ಥ್ಯಾಂಕ್ ಯು ಸರೋಜ ದೊಡ್ಡ. ನೋಡಿ ಅವರು ಕ್ಯಾಮರಾ ಶೈ ಆಯ್ತಾ, ಎಲ್ಲ ಕೊಡ್ತಾರೆ ನಮ್ಗೆ. ಹಣ್ಣು ಬೇಕಾದ್ರೆ ನಾವು ಇಲ್ಲಿ ಬಂದು ಕೇಳಿದ್ವಿ ಅವ್ರ ಹತ್ರ ಎಂಥ ಹಣ್ಣು ಉಂಟಂತ. ಬಾಳೆಹಣ್ಣು, ಇದು ಲಿಂಬೆಹಣ್ಣು ಎಲ್ಲ ಕೊಡ್ತಾರೆ. ಕಡೆ ಸರೋಜನ ಮನೆಯಿಂದ ಸೀದಾ ಬಂದು ಹೇಗಿದ್ರು ಸಂಜೆ ನಾನು ಬೆಂಗಳೂರಿಗೆ ಹೊರಟದಾಯ್ತಾ. ಅದಕ್ಕೆ ನಾನು ಸುತ್ತ ಒಂದು ರೌಂಡ್ ನೋಡಿಕೊಂಡು ನಮ್ಮ ಪರಿಸರವನ್ನು ನೋಡಿಕೊಂಡು ಮಿಸ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ರಾತ್ರಿ ನಾನು ಬೆಂಗಳೂರಿಗೆ ಹೊರಟೆ. ಸೊ ಬೆಂಗಳೂರಿಗೆ ಹೋಗುವಾಗ ಉಂಟಲ್ಲ, ಆಗುಂಬೆಯಿಂದ ನನಗೆ ಬಸ್ ಇತ್ತಾಯ್ತಾ. ಆದರೆ ಆ ಬಸ್ ಹಾಳಾಗಿ ಆಮೇಲೆ ನನಗೆ ತೀರ್ಥಹಳ್ಳಿಯಿಂದ ಯಾವುದು ಸಹ ಗಾಡಿ ಸಿಗದೇ ಇದ್ದಾಗ ಒಂದು ಗೂಡ್ಸ್ ಗಾಡಿಯವರ ಸಹಾಯದಿಂದ ನಾನು ಶಿವಮೊಗ್ಗಕ್ಕೆ ಹೋಗಿ, ಆಮೇಲೆ ಆ ಶಿವಮೊಗ್ಗಕ್ಕೆ ಹೋಗಬೇಕಾದ್ರೂ ಒಂದು ಆಕ್ಸಿಡೆಂಟ್ ಇತ್ತು, ಅದನ್ನು ಕೂಡ ನೋಡಿಕೊಂಡು ಇವರು ನನಗೆ ಹೆಲ್ಪ್ ಮಾಡಿದ್ದು. ಆಮೇಲೆ ನನ್ನನ್ನು ಸೀದಾ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಅಲ್ಲಿಂದ ನಾನು ಕಡೆಗೆ ಹೊರಟದ್ದು ಬ್ಯಾಂಗ್ಳೂರಿಗೆ. ಅದು 2 ಗಂಟೆ ಆಗಿತ್ತು ಬಿಡಬೇಕಾದ್ರೆ. ಅದು ಅಲ್ಲದೆ ನನಗೆ ಟೆನ್ಷನ್ ಆಗಿದೆ ಏನಂತ ಹೇಳಿದರೆ, ಸೀಟ್ ಬೇರೆ ಸಿಗೋದಿಲ್ಲ. KSRTCಯಲ್ಲಿ 2 ಗಂಟೆ ಆದರೂ ಸಹ ಫುಲ್ಲು ಜನ ಇದ್ರಾಯ್ತಾ. ಆಮೇಲೆ ಒಂದು ಬಸ್ ಬಂತು, ಅಂತೂ ಇಂತೂ ಒದ್ದಾಡ್ಬಿಟ್ಟು ಒಂದು ಎದುರುಗಡೆಯಿಂದ ಸೀಟ್ ತಗೊಳ್ಳಿಕ್ಕೆ ಸಾಕಬೇಕಾಯಿತು. ಆಮೇಲೆ ಸೀಟ್ ಸಿಕ್ತು. ಏನೇ ಆದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಕೊಂಡು ಪಾಸಿಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಆಮೇಲೆ ಕರೆಕ್ಟ್ ಟೈಮ್ಗೆ ನಾನು ಬೆಂಗಳೂರಿಗೆ ಕೂಡ ರೀಚ್ ಆಗ್ತಾನೆ ಇರುವಂಥ ಡೌಟ್ ಇತ್ತು, ಬಟ್ ಕರೆಕ್ಟ್ ಟೈಮ್ಗೆ ಬೆಂಗಳೂರಿಗೆ ರೀಚ್ ಆದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ